ವರಕವಿ ಎಂದೇ ಖ್ಯಾತಿ ಪಡೆದ ಚಿಟಗಿನ ಹಾಳು ಕೆಎಂ ಸೋಮಶೇಖರ 4ನೇ ತರಗತಿ ಓದಿದ್ದರೂ ದೊಡ್ಡಾಟ, ನಾಟಕ, ವಚನ ರಚಿಸಿದ ಕವಿ. ಹಿರಿಯರ ಆಶೀರ್ವಾದ, ಸಹಕಾರದಿಂದಲೇ ಇಷ್ಟೆಲ್ಲ ರಚನೆ ಮಾಡಲು ಅನುಕೂಲವಾಗಿದೆ. ಬಡತನದಲ್ಲಿ ಜನಿಸಿದ್ದ ನನ್ನ ಹಳ್ಳಿಯಲ್ಲಿ 4ನೇ ತರಗತಿ ಮುಗಿಸಿ ವ್ಯವಸಾಯ ಮಾಡಲು ಮುಂದಾದರೂ ಪ್ರಪ್ರಥಮವಾಗಿ 1994ರಲ್ಲಿ ಒಡೆದ ಸಂಸಾರ ಸಾಮಾಜಿಕ ನಾಟಕ ರಚನೆ ಮಾಡಿ ಜನಮನ ಸೆಳೆದರು ಮತ್ತು 2001ರಲ್ಲಿ ಕೃಷ್ಣಲೀಲೆ, ಬಾಣಸೂರನ ಗರ್ವಾಹರಣ, ರಾವಣನ ದರ್ಪ, ಮಹಿಷಮರ್ದನ, ವಿಘ್ನೇಶ್ವರ ವಿಜಯ, ಸಂತ ತುಕಾರಾಮ ನಿಜ ಜೀವನ, ಶ್ರೀ ಭಂಡಾರದ ಒಡೆಯ, ಬೀರಲಿಂಗೇಶ್ವರ ವಿಜಯ, ಶ್ರೀರಾಮ ಅಶ್ವಮೇಧ ಯಾಗ, ಅಯೋಧ್ಯೆ ರಾಮಯ್ಯ, 10 ಬಯಲಾಟ, ದೊಡ್ಡಾಟ ನಾಟಕ ಬರೆದ ಕವಿಗಳಾದ ಸೋಮಶೇಖರರವರಿಗೆ ಫಿಲಂ ಚೇಂಬರ್ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಹಂಪಿ ಉತ್ಸವದಲ್ಲಿ ಅಭಿನಯ ಪ್ರಶಸ್ತಿ ಮತ್ತು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ವರಕವಿ ಪ್ರಶಸ್ತಿ ದೊರೆತಿದೆ. ಕೈಯಲ್ಲಿ ಕೆಲಸ ಇಲ್ಲದೆ, ಹಣವಿಲ್ಲದೆ ಕಥೆ ಬರೆಯುವುದಕ್ಕೆ, ಬುಕ್ ಪೆನ್ ಕೊಂಡುಕೊಳ್ಳುವುದಕ್ಕೆ ಪರದಾಡುವ ಸಮಯದಲ್ಲಿ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಹಾರ್ಮೋನಿಯಂ ನಿರ್ದೇಶಕರಾದ ವೀರನಗೌಡ ಮುದ್ದಾಟನೂರು ಅವರ ಬಳಿ ಹಾರ್ಮೋನಿಯಂ ಅಭ್ಯಾಸ ಮಾಡಿ ಆಮೇಲೆ ಬಯಲಾಟ, ದೊಡ್ಡಾಟಗಳಲ್ಲಿ ಹೆಸರು ಮಾಡಿದ್ದಾರೆ.